ಎಲ್ಲ ರೈತರಿಗೂ ನಮಸ್ಕಾರಗಳು. ನಾನಿವತ್ತು ಸ್ಪ್ರೇ ಅಡ್ಜುವೆಂಟ್ಸ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಾವು ಮೊದಲಿಗೆ 2 ಎಲೆ ಮೇಲೂ ಸ್ವಲ್ಪ ನೀರು ಹಾಕೊಂತ ಇದ್ದೀವಿ. ನೋಡ್ತಾ ಇರ್ಬೋದು 2 ಎಲೆ ಮೇಲೆ ನೀರು ಹಾಕೊಂಡಿದ್ದೀವಿ. ಈಗ ನಾವು 1 ಎಲೆಗೆ ಕಿಂಗ್ಡೋ ಕಂಪನಿ ಲಿವಿಟೇಟ್ ಅನ್ನೋ ಪ್ರಾಡಕ್ಟ್ನ ಸ್ಪ್ರೇ ಅಡ್ಜುವೆಂಟ್ನ ಟ್ರಯಲ್ ಮಾಡ್ತಾ ಇದ್ದೀವಿ. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಈಗ ನಿಮಗೆ ತೋರಿಸ್ಕೊಡ್ತೀನಿ. ಈಗ ನಾನು ಇದಕ್ಕೆ ಈ ಸೂಜಿನ ಟಚ್ ಮಾಡ್ತಾ ಇದ್ದೀನಿ. ನೋಡಿ, ನೀರಲ್ಲಿ ಯಾವುದೇ ರೀತಿ ಆಕ್ಷನ್ ಆಗ್ತಾ ಇಲ್ಲ. ಈಗ ನಾನು ಲಿವಿಟೇಟಿನ ಈ ಡಬ್ಬಿಲಿ ತಗೊಂಡಿದ್ದೀನಿ. ಇದಕ್ಕೆ ಜಸ್ಟ್ ಟಚ್ ಮಾಡ್ತಾ ಇದ್ದೀನಿ. ಟಚ್ ಮಾಡ್ಬಿಟ್ಟು ಈ ನೀರಿಗೆ ಟಚ್ ಮಾಡ್ತಾ ಇದ್ದೀನಿ. ನೋಡಿ ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಅಂತ. ನೀವು 1000 ರೂಪಾಯಿ ಕೊಟ್ಟು ಔಷಧಿಗಳನ್ನ ಸ್ಪ್ರೇ ಮಾಡ್ತೀರಾ, ಬಟ್ ಇದೊಂದು 100 ರೂಪಾಯಿ ಕೊಟ್ಟು ಈ ಸ್ಪ್ರೇ ಅಡ್ಜುವೆಂಟ್ನ ಯೂಸ್ ಮಾಡೋದಿಲ್ಲ. ನೋಡ್ತಾ ಇರ್ಬೋದು, ಈ ಎಲೆಯಲ್ಲಿ ಹಾಗೆ ಇದೆ ನೀರು, ಈ ಎಲೆಯಲ್ಲಿ ಆಲ್ರೆಡಿ ಸ್ಪ್ರೆಡ್ ಆಗಿದೆ. ನೀವು ಗಮನಿಸ್ತಾ ಇರ್ಬೋದು. ಈ ಕಾರಣಕ್ಕೋಸ್ಕರನೇ ಸ್ಪ್ರೇ ಅಡ್ಜುವೆಂಟ್ನ ನೀವು ತಪ್ಪು ಮಾಡದೆ ಯೂಸ್ ಮಾಡಬೇಕು. ಸ್ಪ್ರೇ ಅಡ್ಜುವೆಂಟ್ ಯೂಸ್ ಮಾಡೋದ್ರಿಂದಾಗಿ ನೀವು 1000 ರೂಪಾಯಿ ಕೊಟ್ಟಿರೋ ಔಷಧಿ ಯಾವುದು ವೇಸ್ಟ್ ಆಗಲ್ಲ, ಗಿಡ ಈಸಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದೇ ರೀತಿ ಕೆಲವೊಂದು ರೈತರು ಸ್ಕಾರ್ಚಿಂಗ್ ಪ್ರಾಬ್ಲಮ್ನ ನೋಡ್ತಿರ್ತೀರಾ. ಸ್ಪ್ರೇ ಅಡ್ಜುವೆಂಟ್ ಯೂಸ್ ಮಾಡೋದ್ರಿಂದಾಗಿ ಯಾವುದೇ ರೀತಿ ಸ್ಕಾರ್ಚಿಂಗ್ನು ಸಹ ಅವಾಯ್ಡ್ ಮಾಡುತ್ತೆ. ಯಾಕೆ ಅಂದರೆ ನೀವು ಹೊಡೆದಿರೋ ಔಷಧಿ ಯೂನಿಫಾರ್ಮ್ ಆಗಿ ಸ್ಪ್ರೆಡ್ ಆಗುತ್ತೆ.